ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೇಕ್ ಎನ್ಕೌಂಟರ್ಗೆ ಅಮಿತ್ ಶಾ ಅವರ ಹೆಸರುವಾಸಿ. BJP ಅವರು ಆಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಪ್ರಹ್ಲಾದ್ ಜೋಶಿ ಹೇಳಿದ್ರಲ್ಲ ಫೇಕ್ ಎನ್ಕೌಂಟರ್ ಪ್ರಯತ್ನ ನಡೆದಿತ್ತು ಅಂತ. ಇವರೆಲ್ಲ ಅಮಿತ್ ಶಾ ಅವರು ಫೇಕ್ ಎನ್ಕೌಂಟರ್ ಮಾಡಿದ್ರು, ಅವರ ಮಾತುಗಳನ್ನ ಕೇಳಿಕೊಂಡೇ ರಾಜ್ಯದಲ್ಲಿ ಬಂದು ಈ ಥರ ಮಾತಾಡ್ತಾ ಇದ್ದಾರೆ ಅಂತ BK ಹರಿಪ್ರಸಾದ್ ಅವರ ಆರೋಪ. ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡೀಪಾರು ಮಾಡಿತ್ತು ಗುಜರಾತಿಂದ. ಆದ್ದರಿಂದ ಅಮಿತ್ ಶಾದವ್ರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ. ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ನಾನು ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದೆ. CM ಆದಿಯಾಗಿ ಅವರು ವರ್ಷನೇ ಬೇರೆ. CT ರವಿ ಹಿಂಗೆ ಅಂದಿರೋದು ನಿಜ, ನಮ್ಮ ಹತ್ರ ಆಡಿಯೋ ಇದೆ, ವಿಡಿಯೋ ಇದೆ. ಬಟ್ ಫೇಕ್ ಎನ್ಕೌಂಟರ್ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ. ರಾತ್ರಿ ಇಡೀ CT ರವಿಯನ್ನು 450 ಕಿಲೋಮೀಟರ್ ಸುತ್ತಾಡಿಸಿರೋದು ಯಾಕೆ ಅಂತ ಯಾರೂ ಮಾತನಾಡ್ತಾ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಪ್ರಕರಣವನ್ನು ಮೀಡಿಯಾಗೆ ಬ್ರೀಫ್ ಮಾಡಬೇಕಾಗಿದ್ದ ಹೋಮ್ ಮಿನಿಸ್ಟರ್ ಅವರ ಮೌನ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಅರವಿಂದ್, ಹೌದು, ನೀವು ಹೇಳ್ತಿರುವಂತದ್ದು ಸತ್ಯ. ಯಾಕೆಂದ್ರೆ ಇಡೀ ಪ್ರಕರಣದಲ್ಲಿ ಉತ್ತರ ಕೊಡಬೇಕಾಗಿದ್ದಂಥದ್ದು ಗೃಹ ಸಚಿವರು. ಡೇವರಿಂದನೂ ಕೂಡ ಗೃಹ ಸಚಿವರು ಎಸ್ಕೇಪ್ ಆಗುವಂತಹ ತಂತ್ರವನ್ನೇ ಮಾಡ್ತಿದ್ದಾರೆ. ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತರಿಸ್ಕೊಳ್ತೀನಿ ಅಂತ. ಈಗ ಬಿಜೆಪಿ ನಾಯಕರು ಆರೋಪ ಮಾಡ್ತಿರುವಂತದ್ದು CT ರವಿಯವರನ್ನ ಎನ್ಕೌಂಟರ್ ಮಾಡುವಂತ ಉದ್ದೇಶ ಸರ್ಕಾರಕ್ಕೆ ಇತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಈ ರೀತಿಯಾದಂತಹ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಆಗಿರಬಹುದು, ಅರಗ ಜ್ಞಾನೇಂದ್ರ ಆಗಿರಬಹುದು, ಅಶೋಕ್ ಅವರು ಕೂಡ ನಿನ್ನೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದಕ್ಕೆ ಯಾವ ನಾಯಕರು ಕೂಡ ಉತ್ತರವನ್ನ ಕೊಡ್ತಿಲ್ಲ. CM ಅವರು ಒಂದ್ ಕಡೆ ಹೇಳ್ತಾರೆ CT ರವಿ ಅವರು ಮಾತನಾಡಿರೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ. ಶರಣು ಪ್ರಕಾಶ್ ಪಾಟೀಲ್ ಅವರು CT ರವಿಯನ್ನು ಕಾಲಜ್ಞಾನಿನ ಅಂತ ಹೇಳ್ತಾರೆ. ಇದೆಲ್ಲವನ್ನ ನೋಡ್ತಿದ್ರೆ ಒಟ್ಟು ವಿಷಯವನ್ನ ಡೈವರ್ಟ್ ಮಾಡುವಂತ ಪ್ರಯತ್ನಗಳು ಆಗ್ತಿದ್ದವ ಅನ್ನುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ರೀತಿಯ ಪದವನ್ನ ಬಳಕೆ ಮಾಡಿದ್ದಾರೆ, ಯಾರು ಕೂಡ ಒಪ್ಪುವಂತದಿಲ್ಲ. ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗ್ಲಿ. ಆದ್ರೆ ಒಬ್ಬ ಜನಪ್ರತಿನಿಧಿಗೆ ಈ ರೀತಿಯಾಗಿ ಪೊಲೀಸ್ ನಡೆಸಿಕೊಂಡಿದ್ದು ಎಷ್ಟು ಸರಿ? ಆ ಬಿಜೆಪಿ ಅವರು ಆರೋಪ ಮಾಡ್ತಿರುವಂತದ್ದು ಎನ್ಕೌಂಟರ್ ಆರೋಪ. ಇದಕ್ಕೆ ಉತ್ತರ ಕೊಡಬೇಕಾಗಿರುವಂತ ಸರ್ಕಾರ ಆದ್ರೆ ಇದ್ಯಾವುದನ್ನು ಕೊಡದೆ ಒಂದು ರೀತಿ ಜಾರಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದೆ. ಹಾಗಾಗಿ ಗೃಹ ಸಚಿವರು ಇದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕಾಗ್ತದೆ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಎನ್ಕೌಂಟರ್ ಪ್ರಕರಣ ಏನಿದೆ ಅದು ಮತ್ತಷ್ಟು ರಾಜಕೀಯ ತಿರುವು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶ್ರೀನಿವಾಸ್.